ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಅವನು ಎಳೆಯ ಮಗುವಿನಂತೆ ಪಟಾಕಿಯನ್ನು ಸುಡುತ್ತಾ ಅದು ಚಟಪಟ ಸದ್ದು ಮಾಡಿದೊಡನೆ ತಾನು ಅದರೊಂದಿಗೆ ಹಾರಾಡುತ್ತಿದ್ದ, ಕೇಕೆ ಹಾಕಿ ನಗುತ್ತಿದ್ದ. ಜಯಂತಿ ಸಡಗರದಿಂದ ಕಾರಿನಿಂದ ಇಳಿದು ಬಳುಕುತ್ತಾ ಅಲ್ಲಿಗೆ ಬಂದವಳೆ ನೇರವಾಗಿ ಶಾಮುವಿನ ಬಳಿ ಬಂದು ನಿಂತು ಹೇಳಿದಳು, ಶಾಮು, ವಿಶ್ ಯು ಹ್ಯಾಪಿ ದಿವಾಳಿ. ಶಾಮು ಅವಳನ್ನು ಬೆದರಿಸಲು ಎಲೆಕ್ಟ್ರಿಕ್ ಪಟಾಕಿ ಒಂದನ್ನು ಹಚ್ಚಿ ಅವಳ ಮುಂದೆ ಎಸೆದ. ಅದು ಸಿಡಿದೆದ್ದಾಗ ಅವಳು ಹೌಹಾರಿದವಳೆ ಹಾಯ್ ಎಂದು ಕೂಗುತ್ತಾ ಶೀಲಾ ಕುಮ್ಮುವಿನ ಬಳಿ ಓಡಿ ಬಂದಳು. ಅವಳ ದೃಷ್ಟಿ ಅಲಂಕರಿಸಿಕೊಂಡು ನಿಂತಿದ್ದ ಕುಮ್ಮುವಿನ ಮೇಲೆ ಹರಿಯಿತು. ಅವಳ ನೋಟ ಅವಳ ಕೊರಳಿನ ಮೇಲೆ ವಿರಮಿಸಿತು. ಪೂರ್ಣಿಮಾದವರ ಹಿಂದಿನ ತಲೆಮಾರಿನ ಆ ವಜ್ರದ ಹಾರ, ಅಂದು ಸುಂದರಮ್ಮನ ಮನೆಯಿಂದ ಕೊಂಡು ತಂದ ಹಾರ. ಅದನ್ನು ಧರಿಸಲು ಯೋಗ್ಯತೆ ಬೇಕು, ಅದು ಯಾರಿಗೆ ಸೇರಬೇಕೋ ಅವರಿಗೆ ಸಲ್ಲಬೇಕು ಎಂದಿದ್ದನಲ್ಲವೇ ಶಾಮು. ತಾನು ಒಂದೆರಡು ನಿಮಿಷವೂ ಅದನ್ನು ಧರಿಸಲು ಬಿಡಲಿಲ್ಲ. ಇದೀಗ ಅದು ಕುಮ್ಮುವಿನ ಕೊರಳಲ್ಲಿ. ಅವಳಿಗೆ ಕ್ರೋಧ ಉಂಟಾಯಿತು. ಮತ್ಸರದಿಂದ ಅವಳ ಹೃದಯ ಕುದಿಯತೊಡಗಿತು. ಅವಳು ತನ್ನ ಕೆಳ ತುಟಿಯನ್ನು ಕಚ್ಚಿ ಅಂದಳು ಶೀಲಾಳ ಕಿವಿಯಲ್ಲಿ, ಶೀಲಾ, ಇದೇನು ವಜ್ರದ ಹಾರ ಧರಿಸಲು ಕುಮುದಿನಿಗೆ ಮಾತ್ರ ಹಕ್ಕುಂಟೋ ಹೇಗೆ? ಶೀಲಾ ವಿಷ್ಣು ಚಕ್ರವನ್ನು ಹಣತೆಗೆ ಹಿಡಿದವಳು ಶಾಂತವಾಗಿಯೇ ಹೇಳಿದಳು, ಜಯಂತಿ, ಅದು ಅವಳಾಗಿಯೇ ಕೇಳಲಿಲ್ಲ. ನಾನೇ ಇವತ್ತು ಕಬ್ಬಿಣದ ಪೆಟ್ಟಿಗೆಯಿಂದ ಒಡವೆಗಳನ್ನು ತೆಗೆದು ಹಾಕಿಕೊಳ್ಳುತ್ತಿದ್ದೆ. ಅವಳು ಸಹ ಅಲ್ಲಿಗೆ ಬಂದಳು. ಅವಳಿಗೆ ಅಮ್ಮನ ಈ ಪೀತಾಂಬರ ನಕ್ಲೇಸು ನಾನೇ ಕೈಯಾರ ಹಾಕಿದೆ. ಶಾಮು ಸುಮ್ಮನೆ ಇದ್ದರೆ ಅವನು ಏನು ಅನ್ನಲಿಲ್ಲ. ಸರಿ, ಹಾಗಿದ್ದರೆ ಅವನಿಗೆ ಸಮ್ಮತವಿದೆ ಅಂತ ತಿಳಿಯಿತು. ಅದು ಸರಿ, ಆದರೆ ನನಗೆ ಅವಮಾನ ಮಾಡಿದಂತಾಯ್ತಲ್ಲವೇ? ಅವತ್ತು ನಾನು ಕೇಳಿದಾಗ ಏನಂದರು ಅಂತ ನಿನಗೂ ತಿಳಿದಿದೆ ಅಲ್ವಾ? ಹೋಗ್ಲಿ ಬಿಡು ಜಯಂತಿ, ಅವನ ಸ್ವಭಾವ ನಿಂಗೇನೂ ಹೊಸದಲ್ಲ. ಅವನೊಬ್ಬ ವಿಚಿತ್ರ ವ್ಯಕ್ತಿ. ಶೀಲಾ ಅವಳನ್ನು ಸಮಾಧಾನಪಡಿಸಿದಳು. ಆದರೆ ಜಯಂತಿಯ ಹಠದ ಸ್ವಭಾವವನ್ನು ಯಾರೂ ತಿದ್ದುವ ಹಾಗಿರಲಿಲ್ಲ. ಅಂದು ನಾನು ಹಾಕಿಕೊಳ್ಳಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ, ಅದಕ್ಕೆ ಆಸ್ಪದ ಕೊಟ್ರೇನು? ಅವಳನ್ನು ಉತ್ತರಿಸುವಾಗಲೇ ರಂಗ ಅವಳ ಹಿಂದೆ ದೊಡ್ಡದೊಂದು ಆಟೋಂಬಾಂಬನ್ನು ಹಚ್ಚಿದ. ಜಯಂತಿ ಬೆದರಿ ಅಲ್ಲಿಂದ ಓಡಿದಳು. ಶಾಮು ಅದನ್ನು ನೋಡಿ ಜೋರಾಗಿ ನಕ್ಕಾಗ ಅವಳು ಅವಮಾನದಿಂದ ನುಡಿದಳು ರಂಗನಿಗೆ, ಯಾವುದಕ್ಕೂ ಮಿತಿ ಇರಬೇಕು ರಂಗ, ಬೆಂಕಿಯ ಜೊತೆ ಆಟವೇ? ಅವನು ಚಪ್ಪಾಳೆ ತಟ್ಟಿ ನಗುತ್ತಿದ್ದವನು ಹೀಗೆ ಹೇಳಿದ, ನಾನು ಪರೀಕ್ಷೆ ಮಾಡಿದೆ ಜಯಂತಿ, ಬೆಂಕಿಯ ಪ್ರತಾಪ ಹೆಚ್ಚೋ ಅಥವಾ ನಿಮ್ಮ ಪ್ರತಾಪ ಹೆಚ್ಚೋ ಅಂತ. ಅವಳು ಸುಮ್ಮನಾದಳು. ಅವನ ಜೊತೆ ವಾದ ಮಾಡಿ ಪ್ರಯೋಜನವಿಲ್ಲ ಎಂದು ಶಾಮು ಬಣ್ಣ ಬಣ್ಣದ ಮತಾಪುಗಳ ಬೆಳಕಿನಲ್ಲಿ ತನ್ನನ್ನು ದಿಟ್ಟಿಸುವುದನ್ನು ನೋಡಿ ಕುಮುದ ನಾಚಿ ತಲೆ ಬಾಗಿದಳು. ಅದನ್ನೇ ವೀಕ್ಷಿಸಿದ ಜಯಂತಿ ಕಟಕಟನೆ ಹಲ್ಲು ಕಡಿದವಳೆ ಶೀಲಾಳಿಗೆ ಹೀಗಂದಳು, ನಾನಿನ್ನು ಬರಲೇ? ಇರು, ದೀಪಾವಳಿ ಪೇಡ ತಿಂದು ಹೋಗುವೆಯಂತೆ. ಏನು ಅವಸರ ಜಯಂತಿ? ಇಲ್ಲ, ಕೆಲಸವಿದೆ. ಅವಳು ಅಲ್ಲಿ ನಿಲ್ಲದೆ ಹೊರಟೇ ಹೋದಳು. ಕುಮುದ ಶೀಲಾಳಿಗೆ ಮೆಲ್ಲನೆ ಹೇಳಿದಳು, ಶೀಲಾ, ಈ ಹಾರ ತೆಗೆದು ಬಿಡ್ತೀನಿ, ಇರ್ಲಿ ಬಿಡು, ಅವಳದ್ದೇನು ಮುಲಾಜು, ಅದು ನಮ್ಮದು ಎಂದವಳೆ ಶೀಲಾ ಮತಾಪು ಹಚ್ಚಿದಳು. ಅವಳಿಗೆ ಕುಮ್ಮುವಿನ ಪೇಚಾಟ ತಿಳಿದರೂ ತಾನು ಏನು ಮಾಡಲು ಸಾಧ್ಯ? ಜಯಂತಿಗೆ ಮೊದಲಿನಿಂದಲೂ ಪೂರ್ಣಿಮಾದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾಗಿದೆ. ಈಗ ಅವಳನ್ನು ಏಕಾಏಕಿ ಅಲ್ಲಗಳೆಯುವುದು ಕಷ್ಟವೇ. ಅಂದು ರಾತ್ರಿ ಶಾಮು ಮಲಗಲು ಹೊರಟಾಗ ಅವನು ಏನೂ ನಿರ್ಧರಿಸದಂತಿತ್ತು. ಮುಖದಲ್ಲಿ ಮೂಡುತ್ತಿದ್ದ ಅಪೂರ್ವ ಸಂತೃಪ್ತಿ ಮಂದಹಾಸದಲ್ಲಿ ಮೆರೆಯುತ್ತಿತ್ತು. ಇಂಥ ಹೆಣ್ಣನ್ನೇ ಅಲ್ಲವೇ ತಾನು ಬಹಳ ದಿನಗಳಿಂದಲೂ ಅಪೇಕ್ಷೆ ಪಡುತ್ತಿದ್ದದ್ದು? ಬಡತನದಲ್ಲಿ ಬೆಳೆದರೂ ಈ ಹುಡುಗಿಯ ಸಂಸ್ಕಾರ ಬಹು ದೊಡ್ಡದು. ಗುಣಮಟ್ಟದಿಂದ ಇವಳು ಶ್ರೀಮಂತಳೇ ಸರಿ. ಕುಮು ತಾನು ಅವನ ಹಂಗಿನಲ್ಲಿ ಇರಲಾರೆ ಎಂದು ಹಠ ಮಾಡಿದವಳೇ ಎಸ್ಟೇಟಿನಲ್ಲಿ ಕೆಲಸ ಪ್ರಾರಂಭಿಸಿದ್ದಾಳೆ. ಅವಳು ಆಳುಗಳಂತೆ ನೂಲಿನ ಸೀರೆಯನ್ನು ಉಟ್ಟು ಬೆನ್ನಿಗೆ ಬುಟ್ಟಿ ತಗಲು ಹಾಕಿಕೊಂಡು ಸೊಂಪಾದ ಟೀ ಗಿಡಗಳ ಮಧ್ಯೆ ನಿಂತು ಎಲೆ ಕೊಯ್ಯುತ್ತಿದ್ದಾಳೆ. ಶಾಮು ಅವಳನ್ನು ಹಾಸ್ಯವಾಗಿ ಮಾತನಾಡಿಸುತ್ತಿದ್ದಾನೆ. ಕುಮು, 2 ಎಲೆ 1 ಕುಡಿ ಕೀಳಬೇಕು ತಿಳಿಯಿತೆ? ಹೇಳು, ನಿನಗೆ ಸ್ವಲ್ಪವೂ ಆಯಾಸವಾಗುತ್ತಿಲ್ಲವೇ? ಇಲ್ಲ, ಅವಳು ಅವನಿಂದ ಮುಖ ಮರೆ ಮಾಡಿದಳು. ನಿನಗೆ ವಾರದ ಸಂಬಳದಲ್ಲಿ ಹಿಡಿದು ಬಿಡುತ್ತೇನೆ, ಸರಿಯಾಗಿ ಕೆಲಸ ಮಾಡದಿದ್ದರೆ. ಅವನೆಂದಾಗ ಅವಳು ತನ್ನ ಬೆದರಿದ ಮುಖವನ್ನು ಒರೆಸಿಕೊಂಡು ನಗು ನಗುತ್ತಾ ಉತ್ತರಿಸಿದಳು, ಇರಲಿ ಇರಲಿ, ಈ ಜೀವನವೇ ವಾಸಿ. ಅವನು ತನ್ನ ಭುಜಕ್ಕೆ ಹಾಕಿಕೊಂಡಿದ್ದ ಕ್ಯಾಮರಾವನ್ನು ಎತ್ತಿ ಹಿಡಿದು ಹೇಳಿದ, ಕುಮು, ಹಾಗೆ ನಿಂತಿರು, ಒಂದು ಫೋಟೋ ತೆಗೆದುಬಿಡುತ್ತೇನೆ. ನೀನು ಈ ಉಡುಪಿನಲ್ಲಿ ತುಂಬ ಸುಂದರಿಯಾಗಿ ಕಾಣುತ್ತಿದ್ದೀಯಾ.
ಅವಳು ಅವನಿಗೆ ಬೆನ್ನು ತಿರುಗಿಸಬೇಕೆಂದೇ ಹಿಂದು ಮುಂದಾಗಿ ನಿಂತಳು. ಕುಮ್ಮು ಪ್ಲೀಸ್ ಎಂದು ಶಾಮು ಕೂಗಿದ. ಅವನು ನುಡಿದಾಗ ಅವಳು ತಟ್ಟನೆ ನಕ್ಕು ಹಿಂತಿರುಗಿದಳು. ವೆರಿ ಗುಡ್. ಅವಳು ಬೇಕೆಂದೇ ಯಾರೂ ಇಲ್ಲದ ನಿರ್ಜನವಾದ ಪ್ರದೇಶಕ್ಕೆ ಕರೆದೊಯ್ಯುವ ಸಲುವಾಗಿ ಅಲ್ಲಿಂದ ತೆರಳಿದಳು. ಅವನು ಏನೋ ಕೆಲಸದ ನೆವ ತೆಗೆದುಕೊಂಡು ಅವಳನ್ನು ಹಿಂಬಾಲಿಸಿದ. ಕುಮ್ಮು ತೋಟದ ಮಧ್ಯೆ ಓಡತೊಡಗಿದಳು. ಅವನು ಸಹ ಓಡಿದ. ಅವನತ್ತಲೇ ಗೋಡೆಗೆ ಬಡಿದಾಗ ಅವನು ಎಚ್ಚೆತ್ತು ಕಣ್ಣು ಬಿಟ್ಟ. ಎಲ್ಲ ಬರಿಯ ಕನಸು, ಒಂದೂ ನಿಜವಲ್ಲ. ಅವನು ತನ್ನ ಹಣೆಯನ್ನು ಸವರಿಕೊಂಡು ತನ್ನ ಅವಿವೇಕಕ್ಕೆ ತಾನೇ ನಾಚಿದ. ಕನಸಿನಲ್ಲಿಯೇ ಎದ್ದು ಓಡಲು ಹೋಗಿ ಗೋಡೆಗೆ ಒಡೆದ ಹಣೆ ಚೆನ್ನಾಗಿಯೇ ಬೋರು ಬಂದಿತ್ತು. ಮಂದವಾದ ದೀಪದ ಬೆಳಕಿನಲ್ಲಿ ಅವನು ಕನ್ನಡಿಯ ಮುಂದೆ ನಿಂತು ತನ್ನ ಪ್ರತಿಬಿಂಬ ನೋಡ್ಕೊಂಡ. ಇಲ್ಲ, ಇದು ನಿರ್ಧಾರವಾಗಲೇಬೇಕು, ಕುಮ್ಮುಗೆ ತಿಳಿಸಲೇಬೇಕು, ಹೀಗೆ ಅವನೆಂದುಕೊಂಡ. ಗಡಿಯಾರದತ್ತ ಅವನ ದೃಷ್ಟಿ ಹರಿಯಿತು. ಕೇವಲ 11ರ ಸಮಯ. ಅವಳ ರೂಮಿಗೆ ಆಳುಗಳು ಒಂದು ವೇಳೆ ನೋಡಿದರೆ? ಅವನು ಧೈರ್ಯ ಮಾಡಿಕೊಂಡೇ ಕುಮ್ಮುವಿನ ರೂಮಿನ ಕಡೆ ಹೆಜ್ಜೆ ಹಾಕತೊಡಗಿದ. ಅವನು ಅವಳ ರೂಮಿನ ಬಳಿ ಬಂದಾಗ ಅವಳ ರೂಮಿನ ಬಾಗಿಲಲ್ಲೇ ಕುಳಿತು ತೂಕಡಿಸುತ್ತಿದ್ದ ಮನೆ ಕೆಲಸದವಳು ಹೆಜ್ಜೆಯ ಸದ್ದಿಗೆ ಬೆಚ್ಚಿ ಕಣ್ಣು ಬಿಟ್ಟಳು. ಎದುರಿಗೆ ಸಾಹೇಬರು ನಿಂತಿದ್ದಾರೆ. ಅವಳು ತಟ್ಟನೆ ಎದ್ದು ಅವನ ಎದುರಿಗೆ ವಿನಯದಿಂದ ನಿಂತಳು. ಅವಳೆದುರಿಗೆ ಈ ಹೊತ್ತಿನಲ್ಲಿ ಕುಮ್ಮುವಿನ ರೂಮಿಗೆ ಹೋಗಲು ಅವನಿಗೆ ಒಂದು ಬಗೆಯ ಸಂಕೋಚ. ಅವಳು ತಾನೇ ಏನು ತಿಳಿದಾಳು? ಅವಳೆಂದಳು, ಸಾಹೇಬ್ರಿಗೆ ಏನಾಗಬೇಕಾಗಿತ್ತು ಅಂತ ತಿಳಿದ್ರೆ? ತನ್ನ ತಪ್ಪನ್ನು ಮರೆಮಾಚಿಕೊಳ್ಳಲೆಂಬಂತೆ ಜಬರ್ದಸ್ತಿನಿಂದಲೇ ಉತ್ತರಿಸಿದ ಶಾಮು. ಏನೂ ಆಗಬೇಕಾಗಿಲ್ಲ. ಈ ವೇಳೆಯಲ್ಲಿ ಇಲ್ಲಿ ನಿನಗೇನು ಕೆಲಸ? ಸುಮ್ಮನೆ ಗಾಳಿಗೆ ಮೈ ಒಡ್ಡಿ ಕೂತುಕೊಂಡೆ. ಸರಿ ಎಂದು ಹೇಳಿ ಅವನು ಹಿಂದಿರುಗಿದ. ಮರುದಿನ ಸಂಜೆ ಕುಮ್ಮು ಎಂದಿನಂತೆ ತನ್ನ ಬೇಸರ ಕಳೆಯಲು ತೋಟದತ್ತ ತೆರಳಿದಳು. ಆಗ ಅವಳೆದುರಿಗೆ ಬಂದ ಚಂದಿ ನುಡಿದಳು, ತಾಯಿ, ಈಜುಕೊಳದ ಬಳಿ ಈ ಭೇಟಿ ಮಾಡಲು ಗೋಪಿನಾಥರಾಯರು ಹೇಳಿ ಕಳುಹಿಸಿದ್ದಾರೆ ನಿಮಗೆ. ಯಾವಾಗ? ಈಗ. ತಾನು ಹೋಗಲೋ ಬೇಡವೋ ಎಂದು ಅವಳ ಮನ ಹೊಯ್ದಾಡಿತು. ಕೊನೆಗೆ ಧೈರ್ಯ ಮಾಡಿ ಹೊರಟೇ ಬಿಟ್ಟಳು. ಗೋಪಿನಾಥ ಕಬ್ಬಿಣದ ಬೇಲಿಯ ಆಚೆ ನಿಂತಿದ್ದವನು ಇವಳನ್ನು ನೋಡಿದವನೇ ನಗುಮುಖವಾಗಿ ನುಡಿದ, ಕುಮುದಿನಿ, ಬನ್ನಿ. ಅವಳು ಅವನೊಂದಿಗೆ ಹುಲ್ಲಿನ ಮೇಲೆ ಕುಳಿತಳು. ತಾನು ನಿಮಗೆ ಪದೇ ಪದೇ ತೊಂದರೆ ಕೊಡುತ್ತಿದ್ದೇನೆ, ಆದರೆ ಸಾಧ್ಯವಾದಷ್ಟು ಬೇಗನೆ ಇಲ್ಲಿಂದ ಹೊರಟು ಬಿಡುವ ಯೋಚನೆ ಇದೆ ಎಂದನು. ಹೊರಡುವುದೇ? ಕುಮ್ಮು ಆಶ್ಚರ್ಯದಿಂದ ಅವನತ್ತ ನೋಡಿದವಳೆ ಅಂದಳು. ಮತ್ತೆ ಇಲ್ಲೇ ಇದ್ದು ಮಾಡುವುದೇನಿದೆ? ಗಿರಿಜೆಗಾಗಿ ಶಿವ ತಪಸ್ಸು ಮಾಡಿದನಂತೆ. ಶಿವನೇನೋ ಗಿರಿಜೆಯನ್ನು ಪಡೆದ, ಆದರೆ ನಾನು ಆ ಶೀಲಾಳನ್ನು ಹೊಂದುವ ಹಾಗೆಯೇ ಇಲ್ಲ. ಅವಳಿಗೆ ನನ್ನತ್ತ ನೋಡಲು ಭಯ. ಆ ದಿನ ನೋಡಿ ಹೇಗಾಯಿತು? ಶಾಮುವಿಗೆ ಆಕೆ ಹೆದರಿ ನಡುಗುತ್ತಾಳೆ. ಆ ದಿನ ನನ್ನ ಕಡೆಯೂ ತಿರುಗಿ ನೋಡಲಿಲ್ಲ. ಅವಳು ನಾನು ಇಲ್ಲೇ ಇದ್ದುಕೊಂಡು ಹಲವಾರು ವರ್ಷಗಳು ಕಾದೆ, ಅವಳು ಸರಿ ಹೋಗ್ತಾಳೇನೋ ಅಂತ. ಆದರೆ ಇನ್ನೂ ಮುಗಿಯದು. ನೀವು ಹೊರಟು ಹೋದರೆ ಅವಳ ಗತಿ ದೇವ್ರೇ ಗತಿ. ಅಣ್ಣನಿದ್ದಾನೆ, ಲಕ್ಷಾಧಿಪತಿಯೊಬ್ಬನನ್ನು ತಂದು ಲಗ್ನ ಮಾಡಬಹುದು ಅವನೆಂದ. ಅವಳು ಸೆಟೆದು ಉತ್ತರಿಸಿದಳು, ಶೀಲಾ ನೀವೆಂದುಕೊಂಡಂತೆ ಇಲ್ಲ. ಅವಳು ನಿಮಗಾಗಿ ಎಷ್ಟು ಹಂಬಲಿಸುತ್ತಿದ್ದಾಳೆಂದು ನನಗೆ ಗೊತ್ತು. ನೀವು ಶಾಮುವಿಗೆ ಹೆದರಿ ನಡೆಯುವವರೇನೋ? ಅವನಿಂದ ಅವಳನ್ನು ನೇರವಾಗಿ ನೋಡಿ. ಇಲ್ಲ, ನನಗೆ ಯಾರ ಭಯವೂ ಇಲ್ಲ. ನೀವು ಅವರಿಗೆ ಹೆದರಿದ್ದಾದ್ರೆ ನಿಮ್ಮ ಬಾಳು ನನ್ನ ಹಾಗೂ ಶೀಲಾಳ ಬಾಳಿನಂತೆ ಆಗುತ್ತದೆ, ತಿಳಿಯಿರಿ ಎಂದ. ಕುಮು ಅವನ ಮಾತಿಗೆ ತಲೆ ಎತ್ತಿದಳು ಬೆಚ್ಚಿ. ತಾನು ಶಾಮುವನ್ನು ಗಾಢವಾಗಿ ಪ್ರೀತಿಸುತ್ತಿದ್ದೇನೆ ಎಂದು ಆಗ ಅವಳಿಗೆ ಅರಿವಾಯಿತು. ನಿಜ, ಅವನು ತನ್ನ ಬಾಳನ್ನು ಹಾಳು ಮಾಡಲು ಅವಣಿಸುತ್ತಿರಬಹುದೇ, ಆದರೆ ಅದರಿಂದ ತಾನು ಬಹಳ ಬೇಗ ವಿಮುಕ್ತಳಾಗಬೇಕು. ಈ ಪೂರ್ಣಿಮಾವನ್ನು ಬಿಟ್ಟು ಹೊರಟರಾಯಿತು. ಇಲ್ಲಿ ಕುಳಿತು ಮಾತನಾಡುತ್ತಾ ಇದ್ದರೆ ಅದು ತಪ್ಪಾಗುತ್ತದೆ. ಒಂದು ವೇಳೆ ಪೂರ್ಣಿಮಾದವರು ಯಾರಾದರೂ ನೋಡಿದರೆ ನಿಜವಾಗಿ ನಿಮ್ಮ ಸ್ಥಿತಿಯು ನೆಟ್ಟಗಾಗುವುದಿಲ್ಲ. ಬರ್ತಿರೇನು? ನನ್ನ ಕೊಠಡಿಗೆ ಹೋಗೋಣ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ನನ್ನ ಭಾವನೆ ಇದೆ ಎಂದಳು. ನಾನು ಸಾಧ್ಯವಾದಷ್ಟು ಬೇಗನೆ ಬೆಂಗಳೂರಿಗೆ ಹೊರಡು ಬಿಡುತ್ತೇನೆ. ಹೋಗುವ ಮುಂಚೆ ಶೀಲಾಳನ್ನು ನೋಡಿ ಅವಳೊಡನೆ ಮಾತನಾಡುವ ಬಯಕೆ. ಆಗಲಿ, ನಿಮ್ಮ ಭೇಟಿಗೆ ನಾನು ಸಹಾಯ ಮಾಡ್ತೀನಿ. ಅವನಿಗೆ ಆಶ್ವಾಸನೆಯನ್ನು ಕೊಟ್ಟಳು ಕುಮು. ಬರ್ತೀರಲ್ವೇ ನನ್ನ ಕೊಠಡಿಗೆ? ಬೇಡ, ಗೋಪಿನಾಥ ಇಲ್ಲೇ ಕೂತು ಮಾತನಾಡೋಣ ಅವಳೆಂದಾಗ ಅವನು ಆಶ್ಚರ್ಯದಿಂದ ಅವಳನ್ನೇ ದಿಟ್ಟಿಸಿದ. ಎಷ್ಟು ಸರಾಗವಾಗಿದ್ದಾಳೆ ಇವಳು, ಅದೇ ರೀತಿ ಶೀಲಾಳು ಇರಬಾರದೇಕೆ? ಸರಿ, ನಿಮ್ಮಿಷ್ಟದಂತೆ ಆಗಲಿ. ನಾನು ಹೊರಟು ಹೋದರೆ ಶೀಲಾಳಿಗೆ ಸ್ವಲ್ಪ ಧೈರ್ಯವಾದೀತು. ನನ್ನಿಂದ ಅವಳಿಗೇಕೆ ತೊಂದರೆ? ನಾನು ಇಲ್ಲಿ ಇರಬಹುದು ಅಂತ ಹೆದರಿ ಅವಳು ಈ ಕಡೆ ಸುಳಿಯದಾರದನ್ನೇ ಬಿಟ್ಟಿದ್ದಾಳೆ. ಅಲ್ಲದೆ ಶಾಮುಗೆ ತಂಗಿಯ ಆಯ್ಕೆ ಸರಿಯಾಗಿಲ್ಲ ಎಂಬ ಅಭಿಪ್ರಾಯ.
ಹಾಗಲ್ಲ, ಅವರಿನ್ನೂ ತಮ್ಮ ತಂಗಿ ಚಿಕ್ಕ ಹುಡುಗಿ ಎಂದುಕೊಂಡಿದ್ದಾರೆ. ಅದು ಅವನ ತಪ್ಪಲ್ಲ, ಅವಳದ್ದೇ. ಅವಳಿಗೆ ಪ್ರೀತಿಸಲು ಬಾರದು. ಎಂದಿಗಿದ್ದರೂ ಜಯ ನಿಮ್ಮದೇ ಆಗುತ್ತದೆ. ಸ್ವಲ್ಪ ಕಾಲ ತಡೆಯಿರಿ ಎಂದಳು. ನಾನು ತಡೆಯುತ್ತಲೇ ಕೂತರೆ ಮುದುಕನಾಗುವವರೆಗೂ ಇಲ್ಲಿಯೇ ಇರಬೇಕಾಗುತ್ತದೆ. ಈ ಬಾರಿ ಊರಿಗೆ ಹಿಂದಿರುಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅವರಿಬ್ಬರು ಬಹಳ ಕಾಲ ಹರಟೆ ಹೊಡೆಯುತ್ತಲೇ ಕುಳಿತರು. ಅವಳು ಹೊತ್ತಾಯಿತು ಎಂದು ಎದ್ದಾಗ ಅವನು ಹೇಳಿದ, ಶೀಲಾಳನ್ನು ನನಗೆ ಭೇಟಿ ಮಾಡಿಸುತ್ತೀರಾ? ನಿಜವಾಗಿ ನಾಳೆ ಸಂಜೆಯೇ. ಅವನು ಹರ್ಷದಿಂದ ಮುಖವನ್ನು ಹಿಗ್ಗಿಸಿದವನೇ ಹೀಗಂದ. ನಡೀರಿ, ಅಲ್ಲಿಯವರೆಗೂ ನಿಮ್ಮ ಜೊತೆ ಬರುತ್ತೇನೆ. ಅವನು ಅವಳೊಂದಿಗೆ 10 ಹೆಜ್ಜೆಗಳನ್ನಷ್ಟೇ ನಡೆದು ಬಂದದ್ದು. ಗರ ಬಡೆದವಳಂತೆ ನಿಂತಳು ಕುಮು. ಗೋಪಿನಾಥ ತಲೆ ಬಗ್ಗಿಸಿ ಮಾತನಾಡುತ್ತಿದ್ದವನು ಪಕ್ಕಕ್ಕೆ ತಲೆ ಎತ್ತಿ ನೋಡಿದವನು ಅವಳು ಆ ರೀತಿ ನಿಂತಿರುವುದನ್ನು ಕಂಡು ಚಕಿತನಾಗಿ ಅವಳ ದೃಷ್ಟಿಯನ್ನು ಅನುಸರಿಸಿದ. ಅವರಿಂದ 10-20 ಹೆಜ್ಜೆಗಳ ಆಚೆಗೆ ಶಾಮು ನಿಂತು ಅವರಿಬ್ಬರನ್ನು ತೀಕ್ಷ್ಣವಾಗಿ ದಿಟ್ಟಿಸುತ್ತಿದ್ದ. ಅವನ ದೃಷ್ಟಿ ಕ್ರೂರವಾಗಿತ್ತು. ಅವನ ಕೈಯಲ್ಲಿ ಕುದುರೆಯನ್ನು ಹೊಡೆಯುವ ಚಾಟಿ ಒಂದಿತ್ತು. ಕುಮು ಸಣ್ಣಗೆ ನಡುಗಿದಳು. ಯಾರ ಬಾಯಲ್ಲೂ ಮಾತಿಲ್ಲ. ಕ್ರಮೇಣ ಶಾಮು ಅಲ್ಲಿಂದ ಚಲಿಸಿದ. ಕುಮು ಜೀವನ್ ಶವದಂತೆ ನಿಂತಿದ್ದಳು. ಗೋಪಿನಾಥನಿಗೆ ಹೀಗೆಂದಳು, ನಾನಿನ್ನು ಬರಲೆ. ಕ್ಷಮಿಸಿ, ನನ್ನಿಂದ ನೀವು ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವಂತಾಯಿತು. ಹಾಗೇನಿಲ್ಲ ಬಿಡಿ. ಅವಳು ಧೈರ್ಯವಾಗಿ ಬಾಯಲ್ಲಿ ನುಡಿದಳು. ಆದರೂ ಅವಳ ದನಿ ನಡುಗುತ್ತಿತ್ತು. ಶಾಮು ಖಂಡಿತ ನನ್ನನ್ನು ಸುಮ್ಮನೆ ಬಿಡಲಾರ. ತಂಗಿಗೂ ಹಾಗೂ ಗೋಪಿನಾಥನಿಗೆ ಭೇಟಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅವನು ತನ್ನನ್ನು ನೇಮಿಸಿದ್ದು. ಆದರೆ ಈಗ ತಾನೇ ಅವನೊಡನೆ ಮಾತನಾಡುತ್ತಿದ್ದರೆ ಅವನ ಮಾತು ಅಲ್ಲಗಳೆದು ಶೀಲಾಳಿಗೆ ಸಹಾಯಕಳಾಗಿದ್ದೇನೆ ಎಂದಂತಾಯಿತು. ಈಗೇನು ಮಾಡಲಿ? ಕುಮು ಅಳುಕುತ್ತಲೇ ಪೂರ್ಣಿಮಾದ ಕಡೆ ನಡೆದು ಬಂದಳು. ಶಾಮು ಪ್ರಾಯಶಃ ತನಗಾಗಿ ಕಾಯುತ್ತಿರಬಹುದು. ಕರೆಸಿ ತನಗೆ ಚೆನ್ನಾಗಿ ಬೈಯುತ್ತಾನೆ ಎಂದುಕೊಂಡೇ ಹೊರಟು ಬಂದಳು. ಆದರೆ ಪೂರ್ಣಿಮಾದ ಮುಂದೆ ಯಾರ ಸುಳಿವು ಕಂಡು ಬರಲಿಲ್ಲ. ಅವಳು ಯಾರಿಗೂ ಕಾಣದಂತೆ ತನ್ನ ರೂಮನ್ನು ಸುಳಿ ಹೋಗಬೇಕೆಂದು ನಡೆದಳು. ಮೆಲ್ಲನೆ ಬೆಕ್ಕಿನ ಹೆಜ್ಜೆಗಳನ್ನು ಇಡುತ್ತಾ ಅವಳೆದುರಿಗೆ ರಂಗ ಸಿಕ್ಕಿದ. ನೀವು ಒಬ್ಬರೇ ತೋಟದ ಕಡೆಯಿಂದ ಬರ್ತಿದ್ದೀರೇನು ಮಿಸ್ ಕುಮುದಿನಿ? ಯಾಕೆ? ಒಬ್ಬರೇ ಹೋಗಿ ಅಲ್ಲೇ ತಾನೇ ಮಾಡುವುದಾದ್ರೂ ಏನಿತ್ತು? ಸುಖವಾಗಿ ಇಲ್ಲೇ ಕಾಲ ಕಳೆಯಬಹುದಾಗಿತ್ತಲ್ವಾ? ಬೇಸರವೆಂದು ನಾನೇನು ಸುಮ್ಮನೆ ಹೋಗಲಿಲ್ಲ. ಕೆಲಸ ಇತ್ತು, ಹಾಗಾಗಿ ಹೋಗಿದ್ದೆ. ಹೀಗೆಯೇ ಕೆಲಸವಿತ್ತೆಂದು ಅನೇಕ ಬಾರಿ ಶೀಲಾ ಹೋಗಿ ಬರುತ್ತಿದ್ದಳು. ಆದರೆ ಕೊನೆಗೆ ಒಂದು ಬಾರಿ ಅವಳು ಗೋಪಿನಾಥನೊಡನೆ ಓಡಿ ಹೋಗಲು ಪ್ರಯತ್ನ ನಡೆಸಿದಾಗ ಸಿಕ್ಕಿಬಿದ್ದಳು. ನಿಜ, ಅವಳು ಓಡಿ ಹೋಗುವ ಸಮಾಚಾರ ನಿಮ್ಮಿಂದಲೇ ಶಾಮುಗೆ ತಿಳಿದದ್ದು. ಅವಳ ಬಾಳು ನಾಶವಾಯಿತು. ಇಲ್ಲವಾದಲ್ಲಿ ಈ ವೇಳೆಗೆ ಅವಳು ಸಂಸಾರವಾಗಿ ಸಂತೋಷವಾಗಿರುತ್ತಿದ್ದಳು. ನಿಮ್ಮದು ತಪ್ಪು ತಿಳುವಳಿಕೆ ಕುಮುದಿನಿ. ಶೀಲಾ ಗೋಪಿನಾಥರಾಯರೊಡನೆ ಓಡಿ ಹೋಗುವ ವಿಷಯ ನಾನೇಕೆ ಹೇಳಲಿ ಅವನ ಮುಂದೆ? ಆ ಕೆಲಸ ಮಾಡಿದವಳು ಜಯಂತಿ. ಶಾಮುವಿನ ಪ್ರೀತಿ ಸಂಪಾದಿಸಲು ಹೂಡಿದ ನಾನಾ ಉಪಾಯಗಳಲ್ಲಿ ಅದು ಸಹ ಒಂದು. ಅವಳು ತಾನು ನ್ಯಾಯವಾಗಿದ್ದೀನಿ ಅಂತ ತೋರಿಸಿಕೊಳ್ಳೋದಕ್ಕೆ 2 ತಲೆ ನಾಗರ ಹಾವಿನ ಆಟ ಆಡ್ತಾ ಇದ್ದಾಳೆ. ಅವನು ಗಿಡಗಳಿಗೆ ಪಾತಿ ಮಾಡುತ್ತಿದ್ದವನು ಕೈಗಟ್ಟಿದ್ದ ಮಣ್ಣನ್ನು ಕೊಡವಿದ. ಇದ್ದರೂ ಇರಬಹುದು, ಆ ಕೆಲಸ ಮಾಡಿದವಳು ಜಯಂತಿಯೇ ಇರಬಹುದು ಎಂದುಕೊಂಡು ಕುಮು ಮರು ಮಾತಿಲ್ಲದೆ ಅಲ್ಲಿಂದ ಹೊರಟು ಬಿಟ್ಟಳು. ತನ್ನ ರೂಮಿಗೆ ಹೋಗುತ್ತಿದ್ದಂತೆಯೇ ಅವಳಿಗೆ ಅನಿಸಿತು, ಪರವಾಗಿಲ್ಲ, ತಾನು ಗೆದ್ದೆ, ಶಾಮು ಹೇಳಿ ಕಳುಹಿಸಿಲ್ಲ ಎಂದು. ಆದರೆ ಅವಳ ಊಹೆ ತಪ್ಪಾಯಿತು. ಅವಳಿನ್ನು ಬಟ್ಟೆ ಬದಲಾಯಿಸುತ್ತಿರುವಂತೆಯೇ ಚಂದಿ ಅಲ್ಲಿಗೆ ಬಂದವಳೇ ಹೇಳಿದಳು, ತಾಯಿ, ಸಾಹೇಬ್ರು ನಿಮಗಾಗಿ ಹೇಳಿ ಕಳುಹಿಸಿದ್ದಾರೆ. ನೀವು ಬಂದ ಕೂಡಲೇ ಅವರನ್ನು ನೋಡಲೇಬೇಕೆಂದರು. ಕುಮುಗೆ ಜಂಭಾಬಲವೇ ಹುದುಗಿ ಹೋದಂತಾಯಿತು. ಅವಳು ತನ್ನ ಭೀತಿಯನ್ನು ಚಂದಿಗೆ ತೋರಲು ಇಚ್ಛಿಸದೆ ಅವಳಿಂದ ಮುಖ ಮರೆಸಿಕೊಂಡು ಹೇಳಿದಳು, ಬರ್ತೀನಿ, ಹೇಳ್ಹೋಗು, ಬೇಗ ಬನ್ನಿ. ಕುಮು ತನ್ನ ಮಂಚದ ತುದಿಯಲ್ಲಿ ಕುಳಿತಳು. ಏನು ಮಾಡಲಿ, ಏನು ಹೇಳಲಿ, ಬಗೆಹರಿಯದ ಯೋಚನೆ. ಅಲ್ಲಿಗೆ ಶೀಲಾ ಬಂದಳು. ಇದ್ದಕ್ಕಿದ್ದಂತೆಯೇ, ಕುಮು, ಎಲ್ಲಿಗೆ ಹೋಗಿದ್ದೆ ನೀನು? ಶಾಮು ನಿನಗೆ ಹೇಳಿ ಕಳುಹಿಸಿದ್ದ. ಇಲ್ಲೇ ಹೋಗಿದ್ದೆ ಶೀಲಾ. ಗೋಪಿನಾಥನನ್ನು ನೋಡಿದೆ. ನೀನು ಅವನನ್ನು ಭೇಟಿ ಮಾಡಬೇಕಂತೆ. ಅವರು ಇಷ್ಟರಲ್ಲಿಯೇ ಬೆಂಗಳೂರಿಗೆ ಹೊರಟು ಬಿಡುತ್ತಾರೆ. ಶೀಲಾ ತಲೆ ಎತ್ತಿದಳು. ಅವಳ ಮುಖ ಬಿಳಿಚಿಕೊಂಡಿತ್ತು. ತುಟಿಗಳು ಅದುರುತ್ತಿದ್ದವು. ಅವಳ ದುಃಖದ ಕಟ್ಟೆ ಒಡೆದಂತಾಗಿ ಅವಳು ತನ್ನ 2 ಕೈಗಳಿಂದಲೂ ಮುಖ ಮುಚ್ಚಿಕೊಂಡಳು.
ಕುಮು ಅವಳತ್ತ ಕರುಣೆಯಿಂದ ನೋಡಿದಳು. ನಿಜವಾಗಿ ಗೋಪಿನಾಥ ಹೇಳಿದಂತೆ ಇವಳು ಮೂರ್ಖಳೇ ಸರಿ, ಪ್ರೀತಿಸಲು ಬಾರದು. ಅವಳಿಗೆ ತನ್ನ ಬಗ್ಗೆ ಚಿಂತೆಯಾಯಿತು. ತನಗೆ ತಾನೇ ಅಯ್ಯೋ ಎನ್ನುವವರು ಯಾರಿದ್ದಾರೆ? ಶೀಲಾಳಿಗೆ ಸಹಾಯ ಮಾಡುವ ಧೈರ್ಯ ತನಗಿದೆ, ಆದರೆ ತನಗೆ ಆಸರೆಯಾಗಿ ನಿಲ್ಲುವವರು ಯಾರಿದ್ದಾರೆ ಇಲ್ಲಿ? ನಾನು ಬಂದು ಸೇರಿದ್ದಾಯಿತು, ತನ್ನ ಋಣ ಈ ರೀತಿ ತೀರಿಸಬೇಕಷ್ಟೆ. ಶೀಲಾ, ನೋಡಿಲಿ, ನೀನು ದುಃಖ ಪಡುವ ಹಾಗಿಲ್ಲ. ನಾಳೆ ಏನೇ ಆಗಲಿ ನಿನಗೆ ಅವರ ಭೇಟಿ ಮಾಡಿಸುತ್ತೇನೆ. ಅವಳಿಗೆ ಸಮಾಧಾನ ನೀಡಿದಳು ಕುಮು. ಯಾವುದು ಅಸಾಧ್ಯವಾಗಿದೆಯೋ ಅದು ನೀನು ಸಾಧ್ಯವಾಗುವಂತೆ ಮಾಡಲಾರೆ ಕುಮು ಎಂದು ಶೀಲಾ ಬಿಕ್ಕಿದಳು. ಯಾಕಿಲ್ಲ, ನಾನು ಪ್ರಯತ್ನ ಪಡ್ತೀನಿ. ಹಾಗೆ ನಿನಗೂ ಅವರಿಗೂ ಭೇಟಿ ಮಾಡಿಸಿ ನಿನ್ನ ಮುಂದಿನ ದಾರಿಗೆ ಮಾರ್ಗ ತೋರಿಸುತ್ತೇನೆ. ಆದರೆ ಒಂದು ಪ್ರಶ್ನೆ ಶೀಲಾ, ಗೋಪಿನಾಥನಲ್ಲಿ ನಿನಗೆ ಒಂದೇ ರೀತಿಯ ಪ್ರೇಮವಿದೆಯೇ? ನಿನ್ನ ಪ್ರಶ್ನೆಗೆ ಅರ್ಥವಿಲ್ಲ ಕುಮು. ಸರಿ, ಸಾಕಾಯಿತು, ನಿನ್ನಿಂದ ಯಾವ ಉತ್ತರವೂ ಬೇಕಿಲ್ಲ. ನನಗೆ ಮುಂದಿನ ವಿಷಯ ಬಿಡು. ಅಂದರೆ ನಿನಗೆ ಅವರಲ್ಲಿ ಒಂದೇ ಬಗೆಯಾದ ಪ್ರೇಮವಿದ್ದರೆ ಸಾಕು. ನೀನು ಯಾರ ಭಯವೂ ಇಲ್ಲದೆ ಖಂಡಿತ ಅವರ ಹಿಂದೆ ಹೊರಟು ಬಿಡ್ತೀಯ ಅಂತ ನನ್ನ ಭಾವನೆ. ಅವಳ ಮಾತಿಗೆ ಶೀಲಾ ತಲೆಬಾಗಿದಳು. ಕುಮು ಈ ಮೊದಲೇ ತನಗೆ ಭೇಟಿಯಾಗಿದ್ದರೆ ಎಷ್ಟು ಚೆನ್ನಾಗಿತ್ತು. ಅವರಿಬ್ಬರು ಮಾತನಾಡಿ ಮುಗಿಸುವ ವೇಳೆಗೆ ಚಂದಿ ಮತ್ತೆ ಬಂದಳು. ಸಾಹೇಬ್ರು ಕರೀತಿದ್ದಾರೆ ನಿಮ್ಮನ್ನು. ಬಂದೆ ಶೀಲಾ ಕುಮುಗೆಂದಳು. ಅವನು ತುಂಬ ಕೋಪಿಷ್ಟ, ಹುಷಾರಾಗಿರು ಅಷ್ಟೆ. ಕುಮು ಶಾಮುವಿನ ರೂಮಿಗೆ ಬಂದಾಗ ಅವನು ಕುರ್ಚಿಯ ಮೇಲೆ ಕುಳಿತಿದ್ದ. ಅವನ ಮುಖ ವ್ಯಾಘ್ರವಾಗಿತ್ತು. ಅವನಿಂದ, ನಾನು ಹೇಳಿ ಕಳುಹಿಸಿ ಎಷ್ಟು ಹೊತ್ತಾಯಿತು, ಈಗ ಬರ್ತಿದ್ಯಾ ಕುಮು? ಇರ್ಲಿ, ನಿನಗೆ ಕಾಲದ ಮಹತ್ವ ತಿಳಿಯದು. ಇಷ್ಟಾಗಿ ನಾನು ತಿಳಿಸಲಿಲ್ಲವೇ ಅವನ ವಿಷಯವನ್ನೆಲ್ಲ? ನನ್ನ ಮಾತು ವಿರೋಧಕ್ಕೋಸ್ಕರ ನೀನು ಅವನ ಹತ್ತಿರ ಹೋಗಿದ್ದೇನೂ? ಹುಡುಗಿಯರು ಅಂದರೆ ಅಗ್ಗದ ವಸ್ತುವಾಗಿದ್ದಾರೆ ಅವನ ದೃಷ್ಟಿಯಲ್ಲಿ. ಶೀಲಾಳನ್ನು ಹಾಳು ಮಾಡುವುದಕ್ಕೆ ಪ್ರಯತ್ನಿಸಿದ. ಈಗ ನಿನ್ನ ಸರದಿ ಏನೋ? ಅವನ ಮಾತಿನ ಮೋಡಿಗೆ ನೀನು ತಲೆದೂಗುತ್ತಾ ಇದ್ದೀಯೇನೋ ಅಲ್ವಾ? ಅವನ ಬಲೆಗೆ ಬೀಳುವಂಥದ್ದೇನಾಗಿತ್ತು? ಅವನು ಅಬ್ಬರಿಸಿದ. ಕುಮುದ ಪ್ರತಿಮೆಯಂತೆ ನಿಂತಳು. ಶೀಲಾಳಿಗೂ ಗೋಪಿನಾಥನಿಗೂ ಮಧ್ಯವರ್ತಿಯಾಗಿ ಕೆಲಸ ಮಾಡುವೆಯಾ ಎಂದು ಬೈಯಬಹುದು ಎಂದುಕೊಂಡಿದ್ದಳು. ಆದರೆ ತನಗೂ ಗೋಪಿನಾಥನಿಗೂ ಸಂಬಂಧ ಕಲ್ಪಿಸಿದ ಶಾಮು. ಅವಳ ಮೈ ತರತರನೆ ನಡುಗಿತು. ಕುಮು ಅವನತ್ತ ಕೋಪದಿಂದ ಚೀರಿದಳು. ನೀವು ಎಲ್ಲರಿಗೂ ಬಂಧನ ಹಾಕುವಂತೆ ನನ್ನ ಮೇಲೆ ಅಧಿಕಾರ ಚಲಾಯಿಸಬೇಡಿ ದಯವಿಟ್ಟು. ನನಗೆ ನಿಮ್ಮ ಮೇಲೆ ಭಯವಿಲ್ಲ. ಅವನು ಅವಳ ಆವೇಶದಿಂದ ಮೂಕನಾಗಿ ಅವಳತ್ತ ನೋಡಿದ. ನಾನು ಮನಸ್ಸು ಮಾಡಿದರೆ ಈ ಕ್ಷಣ ಇಲ್ಲಿಂದ ಹೊರಟು ಹೋಗ್ತೀನಿ. ತಕ್ಷಣ ಅವನಿಂದ, ಅದು ನನಗೂ ತಿಳಿದಿದೆ ಕುಮು, ನಿನಗೆ ಅವಮಾನವಾಗಿದೆ, ಇಲ್ಲಿರೋದಕ್ಕೆ ಮನಸ್ಸಾಗ್ತಿಲ್ಲ ಅಂತ ನಿನ್ನ ಮುಖಾನೇ ಹೇಳ್ತಾ ಇದೆ. ಆದರೆ ನಿನ್ನ ಈ ಆಟ ಬಹಳ ದಿನ ನಡೆಯಲಾರದು, ತಿಳಿಯಿತೇನು? ನೀನು ಮತ್ತೆ ಅವನನ್ನು ಭೇಟಿ ಮಾಡಕೂಡದು. ನಿಮಗೆಷ್ಟು ಧೈರ್ಯ ಈ ಮಾತನಾಡೋದಕ್ಕೆ? ನಾನು ಎಲ್ಲರೂ ನಿಮಗೆ ತಲೆಬಾಗುವ ಹಾಗೆ ಬಾಗೋಳಲ್ಲ. ನೀವು ಪೂರ್ಣಿಮಾದ ಒಡೆಯರೇ ಇರಬಹುದು, ಆದರೆ ನನಗೆ ನಿಮ್ಮ ಭಯ ಖಂಡಿತ ಇಲ್ಲ ಎಂದು ರೋಷದಿಂದ ಹೇಳಿದಳು. ತಕ್ಷಣ ಅವನು ಮಾತನಾಡಿದ. ಕುಮು, ನಾನು ಪೂರ್ಣಿಮಾದ ಒಡೆಯ. ನಿನ್ನ ಸ್ವಂತ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ ಅಂದರೂ ಗೋಪಿನಾಥ ಮತ್ತು ನಿನ್ನ ವ್ಯವಹಾರದಲ್ಲಿ ನನಗೆ ಆಸಕ್ತಿ ಇದೆ. ಅವನಿಗೆ ಸಂಬಂಧಪಟ್ಟ ವಿಷಯದಲ್ಲಿ ನಾನು ಹುಷಾರಾಗಿರಲೇಬೇಕು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸದೆ ಬಿಡುವುದಿಲ್ಲ. ತಕ್ಷಣ ಕುಮು, ನಿಮ್ಮದು ಬಹಳ ಹೀನ ಸ್ವಭಾವ ಕುಮು ಎಂದು ಅವನು ಅಬ್ಬರಿಸಿದ. ಆ ವೇಳೆಗೆ ರಂಗ ಅಲ್ಲಿಗೆ ಬಂದವನೇ ಕೇಕೆ ಹಾಕಿ ನಕ್ಕು ಹೇಳಿದ. ಶಾಮು, ವೆರಿ ಗುಡ್. ಅವಳು ನಿಂಗೆ ಬುದ್ಧಿ ಹೇಳಿದ್ದು ಸರಿ ನೋಡು. ಎಲ್ಲರೂ ನಿಂಗೆ ಹೆದರುವ ಹಾಗೆ ಅವಳು ಯಾಕೆ ಹೆದರಬೇಕು? ಅವಳ ಮಾತು ಸರಿ. ಪೂರ್ಣಿಮಾದ ಒಡೆಯ ನೀನಿರಬಹುದು, ಆದರೆ ಅವಳು ನಿನಗ್ಯಾಕೆ ನಮಸ್ಕಾರ ಹೇಳಬೇಕು? ತೊಲಗು ಇಲ್ಲಿಂದ ಎಂದು ಶಾಮು ಆವೇಶದಿಂದ ಗದರಿದ. ನಿಜ, ತೊಲಗೋದಕ್ಕೆ ಮುಂಚೆ ಹೇಳಿ ಹೋಗೋಣ ಅಂತ ಬಂದೆ. ಏನದು? ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಅಂಗಡಿ ತೆರೆಯೋಣ ಅಂತ, ಈ ವ್ಯಾಪಾರ ಆರಂಭಿಸೋಣ ಅಂತ ಇದ್ದೀನಿ. ಒಳ್ಳೆಯದು, ಆದರೆ ಈ ವ್ಯಾಪಾರ ಬಹಳ ಕಾಲ ನಡೆಯೋದಿಲ್ಲ. ಹಿಂದಿರುಗಿ ಬಂದೇ ಬರ್ತೀಯ. ಬರದೇ ಉಂಟೆ ನಿನ್ನ ಮತ್ತು ಜಯಂತಿಯ ಸಂಸಾರ ನೋಡಲೇಬೇಕು. ನಾನು ವ್ಯಂಗ್ಯವಾಗಿ ನಕ್ಕ ರಂಗ. ಕುಮು ಅಲ್ಲಿಂದ ಮೆಲ್ಲನೆ ಹೊರಟಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.